ಜೀವನದಲ್ಲಿ ಈ ಸಾವು ಅನ್ನೋದು ಲೈಫನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸಾವು ಅನ್ನೋದು ಒಂದು ಸಂದೇಶ ಕೊಡುತ್ತೆ. ನೀನು ಸಾಯಬೇಕು ಅಂದಾಗ ಸಾವು ಬಂದೇ ಬರುತ್ತೆ. ಸಾವು ಬರೋವರೆಗೂ ಸಾಯ್ಬೇಡ. ಯಾಕೆಂದ್ರೆ ಸಾವು ಅನ್ನೋದು ಇರೋದ್ರಿಂದಲೇ ಪ್ರೀತಿ ಅನ್ನೋದಕ್ಕೆ ವ್ಯಾಲ್ಯೂ ಇರೋದು ಜೀವನದಲ್ಲಿ. ಆ ಬದುಕಿಗೆ ವ್ಯಾಲ್ಯೂ ಇರೋದು. ಆ ಪ್ರೀತಿ ಬದುಕಿರೋದೇ ಈ ಸಾವು ಕೊಟ್ಟಂತ ಒಂದು ಸಂದೇಶದಿಂದ ಪ್ರತಿಯೊಂದಕ್ಕೂ ಒಂದು ಎಂಡು ಬರುತ್ತೆ ಕಣೋ. ಅದಕ್ಕೆ ಲೈಫನ್ನು ಬ್ಯಾಲೆನ್ಸ್ ಮಾಡಬೇಕು. ಜೀವನದಲ್ಲಿ ಇರೋ ಕ್ಷಣಗಳನ್ನ ಪ್ರೀತಿಸಿ ಬದುಕಬೇಕು, ಖುಷಿಯಾಗಿ ಬದುಕಬೇಕು. ಸಾವು ಬರೋವರೆಗೂ ಸಾಯಬಾರ್ದು ಅಂತ ಹೇಳಿದಾಗ ಅರ್ಥ ಆಗುತ್ತೆ ಈ ಪ್ರೀತಿಗೆ ಎಷ್ಟು ಬೆಲೆ ಇದೆ, ಸ್ನೇಹಕ್ಕೆ ಎಷ್ಟು ಬೆಲೆ ಇದೆ. ಈ ಕ್ಷಣನ ಹೇಗೆ ಪ್ರೀತಿಸಿ ಬದುಕಬೇಕು, ನಮ್ಮ ಜೊತೆ, ಫ್ರೆಂಡ್ಸ್ ಜೊತೆ, ಕುಟುಂಬದವ್ರ ಜೊತೆ ಅದ್ಭುತವಾದಂಥ ಕ್ಷಣಗಳನ್ನ ಕ್ರಿಯೇಟ್ ಮಾಡಿ ಬದುಕಬೇಕು, ಸಾಧನೆಗಳನ್ನ ಮಾಡಬೇಕು. ನಾನು ಸತ್ತ ಮೇಲೂ ಕೂಡ ನಾನು ಬದುಕಿರ್ತೀನಿ ಅಂದರೆ ಅದು ನಾನು ಮಾಡಿರೋ ಸಾಧನೆ ಮಾತ್ರ ಅಂತ ಅವ್ನಿಗೆ ರಿಯಲೈಸ್ ಆಗುತ್ತೆ. ಜಗತ್ತಿನಲ್ಲಿ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಒಂದು ಬದುಕಿದ್ದು ಸತ್ತಂಗಿರ್ತಾರೆ, ಇನ್ನೆಲ್ಲ ಸತ್ತ ಮೇಲೆ ಬದುಕಿರ್ತಾರೆ. ಸೊ ಬದುಕಿದ್ದು ಸತ್ತಂಗಿರೋರು ಸೋಮಾರಿಗಳಾಗಿರ್ತಾರೆ, ಕೆಟ್ಟವರಾಗಿರ್ತಾರೆ, ಕ್ರಿಮಿನಲ್ಗಳಾಗಿರ್ತಾರೆ, ಮೋಸ ಮಾಡೋರಾಗಿರ್ತಾರೆ. ಸತ್ತ ಮೇಲೂ ಬದುಕಿರೋರು ಸಾಕಷ್ಟು ಜನ ಇರ್ತಾರೆ, ಅದ್ಭುತವಾದಂತಹ ಸಾಧನೆ ಮಾಡಿರ್ತಾರೆ. ವಿವೇಕಾನಂದ ಅವರು ಇವತ್ತು ಅವ್ರ ಹೆಸರುಗಳು ಹೇಳ್ತೀವಿ. ಅಷ್ಟೇ ಅಲ್ಲ, ಪಟಾಕಿ ಯಾರಾಗಿದ್ರೇನೋ ಯಾವತ್ತು ಅವ್ರನ್ನ ಬಿಟ್ಟು ಹೋಗಿದ್ರೆ ನಮ್ಗೆ ಯಾವತ್ತು ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದೇ ತರ ಸಾಧನೆಗಳು ಈ ಶಾಲೆಯಲ್ಲಿ ಓದಿರುವಂಥವ್ರು ತುಂಬಾ ಜನ ವ್ಯಕ್ತಿಗಳು ಅವ್ರ ಹೆಸರು ಹೇಳಿ, ನಮ್ಮ ಶಾಲೆಯಲ್ಲಿ ಈ ತರ ಓದಿದ್ರು, ನಮ್ಮ ಶಾಲೆಯಲ್ಲಿ ಆ ತರ ಓದಿದ್ರು, ಅವ್ರ ಹೆಸರು ಹೇಳಿದಾಗೆಲ್ಲ ಒಂಥರ ಇನ್ಸ್ಪಿರೇಷನ್ ಸಿಗುತ್ತೆ, ಖುಷಿ ಆಗುತ್ತೆ. ಸೊ ನಾವು ಮಾಡಿದಂಥ ಸಾಧನೆಗಳು, ಕೆಲಸಗಳು ಮಾತಾಡುತ್ತೆ, ಖುಷಿ ಪಡಿಸುತ್ತೆ. ನಾವು ಎಷ್ಟು ದಿನ ಆಯಿತು ಅಷ್ಟು ಖುಷಿಯಾಗಿ ಇಟ್ಕೊಂಡು ಮನೆಯವ್ರಿಗೆ, ಖುಷಿಯವ್ರಿಗೆ, ದೇಶಕ್ಕೆ ಒಳ್ಳೆ ಹೆಸರನ್ನು ತರ್ತಾ ಇದ್ರೆ ಖಂಡಿತ ಶಾಲೆಗೂ, ಮನೆಯವ್ರಿಗೂ, ದೇಶಕ್ಕೂ ಒಳ್ಳೆ ಹೆಸರು ಅಷ್ಟೇ ಅಂತ ಹೇಳ್ತಾ, ಬಟ್ ಫೈನಲ್ ಆಗಿ ಒಂದು ಮಾತು ಹೇಳ್ತೀನಿ. ಎಷ್ಟೋ ಜನ ಇದ್ದೀರ ಜೊತೆಲಿ, ಫ್ರೆಂಡ್ಸ್ ಮಧ್ಯೆ ತುಂಬ ಇರುತ್ತೆ, ಒಳ್ಳೆಯವರು ಕೆಟ್ಟವರು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬ ಲೈವ್ ಶೋನಲ್ಲಿ ಸೂಸೈಡ್ ಕಾಲ್ಸ್ನ ತೊಗೊಂಡಿದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ವಿಷ ತೊಗೊಂಡೆಲ್ಲ ಕಾಲ್ ಮಾಡಿದ್ದಾರೆ. ಅವ್ರು ಹೋಗಿ ಕಷ್ಟಪಟ್ಟು ಬದುಕಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಇದೆಲ್ಲವನ್ನು ನೋಡಿದಾಗ ತುಂಬ ಜನಕ್ಕೆ ತುಂಬ ಸಮಸ್ಯೆ ಇರುತ್ತೆ. ಮಾನಸಿಕ ಆರೋಗ್ಯ ತುಂಬ ಮುಖ್ಯ. ನಿಮ್ಮಲ್ಲಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮನಸ್ಸಿಗೆ ಭಯ, ಭಕ್ತಿ, ಬೇಜಾರಿರುತ್ತೋ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳಿ, ಅಥವಾ ಪೇರೆಂಟ್ಸ್ ಅಂತ ಹೇಳ್ಕೊತೀವಿ. ಅಥವಾ ಪೇರೆಂಟ್ಸ್ಗಳು ಮಕ್ಕಳು ಯಾಕೆ ಹೀಗಿದ್ದಾರೆ ಅಂತ ಅವರು ಕ್ವಶನ್ ಕೇಳ್ತಾ ಇದ್ರೆ ಅವ್ರ ಮನಸ್ಸು ತಿಳಿಯಾಗುತ್ತೆ. ಯಾವತ್ತೋ ಒಂದು ಟೈಮಲ್ಲಿ ಮಕ್ಕಳು ಆತ್ಮಹತ್ಯೆ ಮನೋಭಾವನೆಗೆ ಹೋಗಬಾರ್ದು, ಸಾಯೋವರೆಗೂ ಸಾಯಬಾರ್ದು. ಸೊ ಆ ಸಾಯಬೇಕು ಅನ್ನೋ ಆಲೋಚನೆನ ಸಾಯಿಸಬೇಕು. ಇದ್ದಿದ್ದಾಗ ನಾವು ಸಾಧನೆ ಮಾಡಬೇಕು. ಆ ಸಾವನ್ನು ಆಲೋಚನೆ ಸಾಯಿಸಬೇಕು ಅನ್ನೋಂಥ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದು, ನಾನು ನೋಡಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದೇ ಥರದ ಸಾಕಷ್ಟು ಮಾತುಗಳು ಬೇಕು ಅಂದರೆ ನೆನಪಿನ ಫೋಟೋಗ್ರಾಫರ್ ನಾನು ಸಿಗ್ತೀನಿ 92.7 ಬಿಗರ್ನಲ್ಲಿ.
ಪ್ರತಿಭೆಗಳನ್ನ ನಾವು ಯಾಕೆ ಕರ್ಸೋದು ಅಂದರೆ ನೀವು ಕೂಡ ಆ ಥರ ಪ್ರತಿಭೆಗಳಾಗ್ಬೋದು ಅಂತ. ನಮ್ಮ ಪ್ರಿನ್ಸಿಪಾಲ್ರು ಬಂದು ಯಾರನ್ನ ಕರ್ಸೋಣ ಅಂತ ಕೇಳಿದ್ರು. ನಾನು ಪ್ರದೀಪ್ ಅವ್ರದ್ದು ಒಂದೇ ಒಂದು ಶೋ ಐ ಹ್ಯಾಡ್ ಲಿಸನ್. ಯಾಕೆಂದರೆ ನಾನು 2-5 ನಾನು ತುಂಬ ಬ್ಯುಸಿಯಾಗಿದ್ದೀನಿ ಆ್ಯಸ್ ಎ ಪ್ರೊಫೆಷನಲ್. ಆ ಒಂದು ಶೋ ಹ್ಯಾಸ್ ಅಟ್ರಾಕ್ಟೆಡ್ ಮೀ ಆ್ಯಂಡ್ ಇಮಿಡಿಯೇಟ್ಲಿ ಐ ಟೋಲ್ಡ್ ಮಿಸ್ಟರ್ ಪ್ರದೀಪ್ ಟು ಬಿ ಡನ್. ಅವ್ರು ಹೇಗೆ ಸಂಕಲ್ಪ ಮಾಡೋದು ಅಂತ ಭಾಳ ಯೋಚನೆ ಮಾಡಿ ವಿ ವರ್ ಸಕ್ಸಸ್ಫುಲ್ ಆ್ಯಂಡ್ ಯು ಹ್ಯಾವ್ ಡನ್ ವಂಡರ್ ಸರ್. ವಿಲ್ ರಿಮೆಂಬರ್ ಯು ಫಾರ್ ದಿಸ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವಿಲ್ ಫಾಲೋ ಯು ಆ್ಯಂಡ್ ಯು ಆರ್ ದಿ ರೋಲ್ ಮಾಡೆಲ್ ಫಾರ್ ದೆಮ್. ವಿದ್ಯಾರ್ಥಿಗಳೇ, ನೀವು ಬಹಳ ಪುಣ್ಯ ಮಾಡಿ ಹುಟ್ಟಿದ್ದೀರಾ. ಈ ಜನ್ರೇಷನ್ ಹುಟ್ಟಬೇಕು ಅಂದರೆ ತುಂಬ ಪುಣ್ಯ ಮಾಡಿದ್ವಿ. ನಿಮಗೆ ಒಳ್ಳೆ ಭವಿಷ್ಯ ಇದೆ. ಎಂಥ ಒಂದು ಭವಿಷ್ಯ ಅಂದರೆ ಸ್ಕೈ ಇಸ್ ದಿ ಲಿಮಿಟ್. ಅಂಥ ಒಂದು ಭವಿಷ್ಯ ನೀವು ರೂಪುಗೊಳಿಸೋದು ನಿಮ್ಮ ಕೈಯಲ್ಲಿದೆ. ನಮ್ಮ ಆಕ್ಸಿಮ್ ರಮೇಶ್ ಮತ್ತು ನಾಯ್ಡು ಅವರು ಈ ಸಂದರ್ಭಕ್ಕೆ ಮಾಡಿ ಇದಕ್ಕೆ ಬಹಳ ವಿಶೇಷ ಮಾಡೋಣ ಅಂತ ಒಂದು ಸಲಹೆ ಕೊಟ್ಟರು. ಅದೇ ಥರ ಈ ಭಾರತ ದರ್ಶನ, ಇನ್ ಆರ್ಡರ್ ಟು ಇನ್ಕ್ರೀಸ್ ಯುವರ್ ಪೇಟ್ರಿಯಾಟಿಸಮ್, ಭಾರತ ದರ್ಶನ ಇವತ್ತು ಆಗ್ತಾ ಇದೆ. ಅದನ್ನು ಖಂಡಿತ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ನಾನು ಮಾತುಗಳು ನನಗೆ ಹಲವಾರು ಸಲ ಹೇಳಿದ್ದೀನಿ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಭವಿಷ್ಯ ನಿಮ್ಮ ಕೈ, ರೂಪಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಇಲ್ಲಿ 3-4 ವರ್ಷ, 5 ವರ್ಷ ಪ್ರಾಬಲಿ ಮ್ಯಾಕ್ಸಿಮಮ್, ಅದು ನೀವು ಪುಟ್ ಯುವರ್ ಹೋಲ್ ಆ್ಯಂಡ್ ಸೋಲ್ ಆ್ಯಂಡ್ ಯು ವಿಲ್ ಬಿ ಸಮ್ವೇರ್ ಇನ್ ದಿ ಗ್ಲೋಬ್ ಆ್ಯಂಡ್ ಯು ವಿಲ್ ಬಿ ಶೈನಿಂಗ್ ಲೈಕ್ ಎ ಡೈಮಂಡ್. ಸೊ ದಟ್ ಈಸ್ ದಿ ಥಿಂಗ್ ಇಟ್ ಹ್ಯಾಸ್ ಟು ಬಿ ದೇರ್. ಒಳ್ಳೆ ಭವಿಷ್ಯ ಇದೆ ಮಕ್ಕಳೇ, ಅದು ರೂಪಿಸ್ಕೊಳ್ಳಿ.